ಸರ್ವಶಕ್ತನಾದ ತ್ರಯೇಕ ದೇವರ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯ ದೇವ ಮಕ್ಕಳೇ, ನಾವು ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಯೇಸುವು ನೀರಿನ ಮೇಲೆ ನಡೆದದ್ದು, ಯೇಸುವು ಶಾಸ್ತ್ರಿ ಫರಿಸಾಯರನ್ನು ಖಂಡಿಸಿದ್ದು ಎಂಬ 2 ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಸಮುದ್ರದ ತೆರೆಗಳ ಹೊಡೆತಕ್ಕೆ ಸಿಕ್ಕಿ ಶಿಷ್ಯರಿದ್ದ ದೋಣಿಯು ಹೊಯ್ದಾಡುತ್ತಿತ್ತು. ಆಗ ಯೇಸುವು ಸಮುದ್ರವನ್ನು ಶಾಂತಗೊಳಿಸಿ ಅದರ ಮೇಲೆ ನಡೆಯುತ್ತಾ ಶಿಷ್ಯರ ಕಡೆಗೆ ಬಂದನು. ಪೇತ್ರನು ತಾನೂ ನಡೆಯಲು ಪ್ರಯತ್ನಿಸಿ ಅಪನಂಬಿಕೆಯ ಕಾರಣದಿಂದ ಮುಳುಗಲು ಪ್ರಾರಂಭಿಸಿದನು. ಆದಾಗ್ಯೂ ಕರ್ತನನ್ನು ಕೂಗಿಕೊಂಡಾಗ ಆತನು ಅವನನ್ನು ಕೈ ಹಿಡಿದೆತ್ತಿ ಕಾಪಾಡಿದನು. ನಂತರ ಆತನು ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಆಚರಿಸಿ ದೇವರ ಆಜ್ಞೆಯನ್ನು ಮೀರುತ್ತಿದ್ದ ಶಾಸ್ತ್ರಿ ಫರಿಸಾಯರನ್ನು ಖಂಡಿಸಿದ್ದನ್ನು ನಾವು ಕಲಿತುಕೊಂಡೆವು. ಹಾಗಾದಲ್ಲಿ ಸಂಪ್ರದಾಯಗಳನ್ನು ಕೈಕೊಳ್ಳುವುದಕ್ಕಿಂತಲೂ ದೇವರ ಆಜ್ಞೆಯನ್ನು ಅನುಸರಿಸುವುದೇ ಬಹು ಪ್ರಾಮುಖ್ಯವೆಂದು ನಮಗೆ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಬನ್ನಿ, ಈಗ ಬಹು ಪ್ರಾಮುಖ್ಯವಾದ ದೇವರ ಆಜ್ಞೆಯ ಕುರಿತು ಕಲಿಯುವಂತೆ ನಮ್ಮ ಇಂದಿನ ಅಧ್ಯಯನವನ್ನು ಮುಂದುವರಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಂಬಿಕೆಯನ್ನು ಹುಟ್ಟಿಸುವನೂ ಪೂರೈಸುವನೂ ಆಗಿರುವ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಮುಂದುವರಿದು ನಾವು ನೋಡುವಾಗ ಯೇಸು ಕಾನಾನ್ಯ ಸ್ತ್ರೀಯ ಮಗಳನ್ನು ಸ್ವಸ್ಥ ಮಾಡಿದ್ದು ಎಂಬುದಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ತನ್ನ ಬಹಿರಂಗ ಸೇವೆಯಲ್ಲಿ ಮೊದಲ ಬಾರಿಗೆ ಇಸ್ರಾಯೇಲ್ ದೇಶದಿಂದ ಹೊರಕ್ಕೆ ಹೋಗುತ್ತಾನೆ. ಇದು ಬಹಳ ವಿಶೇಷವಾದದ್ದು. ಯಾಕಂದರೆ ಆತನು ಇಸ್ರಾಯೇಲಿನ ಅರಸನಾಗಿ ಬಂದವನು. ತನ್ನ ಶಿಷ್ಯರನ್ನು ಆತನು ಕಳುಹಿಸಿಕೊಟ್ಟಾಗ ಅವರು ಇಸ್ರಾಯೇಲ್ಯರ ಊರುಗಳಿಗೆ ಮಾತ್ರ ಹೊರತು ಬೇರೆಲ್ಲಿಗೂ ಹೋಗಬಾರದೆಂದು ತಿಳಿಸಿದ್ದನು. ಆದರೆ ಆತನು ಇಸ್ರಾಯೇಲ್ಯರಿಂದ ತಿರಸ್ಕರಿಸಲ್ಪಟ್ಟನು ಮತ್ತು ಅವರೊಳಗೆ ಘರ್ಷಣೆಗಳು ಉಂಟಾದವು. ಕೆಲವೇ ವಚನಗಳ ಹಿಂದಕ್ಕೆ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ಆದ ಬೇರ್ಪಡಿಸುವಿಕೆಯನ್ನು ನೋಡಿದೆವು. ಇದರಿಂದ ಏನಾಯಿತು? ಯೇಸು ಇಸ್ರಾಯೇಲ್ಯರ ಸರಹದ್ದನ್ನು ದಾಟಿ ಹೊಸ ಸೂತ್ರವೊಂದನ್ನು ಕಾರ್ಯಗತಗೊಳಿಸುತ್ತಾನೆ. ಆತನು ಈಗ ಅನ್ಯ ಜನಗಳನ್ನು ಅಂಗೀಕರಿಸುತ್ತಾನೆ. ಈಗ ಆತನ ಆಮಂತ್ರಣ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ನೋಡೋಣ. ಆ ಸೀಮೆಯಿಂದ ಕಾನಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸ್ತ್ರೀಯು ಅನೇಕ ಜನಾಂಗಗಳ ಮಿಶ್ರಣದವಳು, ನಿಜ ಅರ್ಥದಲ್ಲಿ ಅನ್ಯಳೂ ಆಗಿದ್ದಳು. ಆಕೆ ಯಾವ ದೇಶದವಳೆಂಬುದನ್ನು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುತ್ತೇವೆ. ಆಕೆಗೆ ದಾವೀದನ ಮಗನೆಂಬ ಸಂಬಂಧದ ಹಕ್ಕು ಇರಲಿಲ್ಲ. ಆಕೆ ಆತನನ್ನು ಆ ರೀತಿಯಲ್ಲಿ ಕೂಗಿಕೊಳ್ಳುವಾಗ ಯೇಸು ಆಕೆಗೆ ಉತ್ತರ ಕೊಡಲೇ ಇಲ್ಲ. ಆಗ ಶಿಷ್ಯರು, ಆಕೆ ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು ಎಂದು ಹೇಳುತ್ತಾರೆ. ನಿಜವಾಗಿಯೂ ಆಕೆ ಅವರಿಗೆ ತೊಂದರೆ ಕೊಡುತ್ತಾ ಇದ್ದಳು. ಬನ್ನಿ ಪ್ರಿಯರೇ, ಮುಂದುವರಿದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕಠಿಣವಾದ ಮಾತಾಗಿ ಕಂಡುಬಂದರೂ ಸತ್ಯವಾದದ್ದೇ ಆಗಿದೆ. ಯೇಸು ಪ್ರಥಮವಾಗಿ ದಾವೀದ ವಂಶದ ರಾಜನಾಗಿ ತನ್ನ ವಿಶೇಷವಾದ ಹೇಳಲ್ಪಟ್ಟ ಪ್ರವಾದನೆಗಳ ನೆರವೇರಿಕೆಯಾಗಿ ಬಂದವನು. ಅದನ್ನು ಈ ಅನ್ಯ ಸ್ತ್ರೀ ತಿಳಿದುಕೊಳ್ಳಬೇಕೆಂಬುದಾಗಿ ಯೇಸು ಪ್ರಯತ್ನಪಟ್ಟನು. ಯೇಸು ಯಹೂದ್ಯರ ಅರಸನಾಗಿ ಬಂದವನು. ಇದನ್ನು ನಾವು ಗಮನಿಸಿಕೊಳ್ಳತಕ್ಕದ್ದು. ಆತನು ಸಾಯುವಾಗ ಕ್ರೂಜೆಯ ಮೇಲೆ ಹಾಕಲ್ಪಟ್ಟ ಬರಹವು ಯೇಸು ಯಹೂದ್ಯರ ಅರಸನು ಎಂಬುದಾಗಿತ್ತು. ಪ್ರಿಯರೇ,
ಮುಂದುವರೆದು ನಾವು ಆ ಸ್ತ್ರೀಯ ಉತ್ತರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವಾಗ, ಆಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕೆ ಆತನನ್ನು ದಾವೀದನ ಕುಮಾರನೇ ಎಂದು ಕರೆದಾಗ, ನಾನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ಯರ ಬಳಿಗೆ ಕಳುಹಿಸಲ್ಪಟ್ಟವನು ಎಂದು ಯೇಸು ಹೇಳುತ್ತಾನೆ. ಆಕೆಗೆ ಆತನ ಮೇಲೆ ದಾವೀದನ ಕುಮಾರನಾಗಿ ಯಾವ ಹಕ್ಕೂ ಇರಲಿಲ್ಲ. ಆದರೆ ಈಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು ಸ್ವಾಮಿ ಎಂದು ಕರೆದು ಸಹಾಯವನ್ನು ಕೇಳಿಕೊಂಡಳು. ಈಗ ಆಕೆಗೆ ಸಹಾಯವು ದೊರೆಯುತ್ತದೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನ ನೋಡೋಣ. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಇದು ಬಹಳ ಕಠಿಣವಾದ ಮಾತು. ಇಂಥ ಮಾತಿನಿಂದ ಅನೇಕರು ಬೇಸರಪಟ್ಟು ಹಿಂದಿರುಗಿ ಹೋಗಿರಬಹುದು. ನಮಗೆ ನೀನು ಹೀಗೆ ಹೇಳಬಾರದು ಎಂದೂ ಸಹ ಅನೇಕರು ಹೇಳಿದ್ದಿರಬಹುದು. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಒಬ್ಬ ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ರೊಟ್ಟಿ ತುಂಡುಗಳನ್ನು ಹೆಕ್ಕಿ ತಿನ್ನುವ, ಆತನ ಗಾಯಗಳನ್ನು ನಾಯಿಗಳು ನೆಕ್ಕುವ ಕಥೆಯನ್ನು ಹೇಳಿದಾನಲ್ಲ. ಪ್ರಿಯರೇ, ಈ ಸ್ತ್ರೀಯಾದರೂ ಯೇಸುವನ್ನು ನಂಬಿದ್ದರಿಂದ ಆ ಅವಹೇಳನದ ಮಾತನ್ನು ಒಪ್ಪಿಕೊಂಡಳು. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅನ್ಯ ಸ್ತ್ರೀಯ ನಂಬಿಕೆಯನ್ನು ಕಂಡು ಯೇಸು ನಿಜಕ್ಕೂ ಆಶ್ಚರ್ಯಪಟ್ಟನು. ಆತನು, ಅಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನಿಮ್ಮ ಹೊರೆಯನ್ನು ಹೊರುತ್ತೇನೆ ಎಂದು ಹೇಳಿದ್ದನು. ಈಗ ಈ ಕಾನಾನ್ಯರ ಬಳಿಗೂ ಅದನ್ನೇ ಮಾಡಿದನು. ಆಕೆಯ ಉತ್ತರವು ಆಕೆಯ ವಿಶೇಷ ನಂಬಿಕೆಯನ್ನು ತೋರಿಸಿಕೊಟ್ಟಿತು. ಅದನ್ನು ನಮ್ಮ ಕರ್ತನಾದ ಯೇಸು ಯೋಗ್ಯವಾಗಿ ಗೌರವಿಸಿದನು. ದೇವರಿಗೆ ಮಹಿಮೆಯಾಗಲಿ. ನಮ್ಮ ನಂಬಿಕೆಯೂ ಕೂಡ ಯೇಸು ಕ್ರಿಸ್ತನಿಂದ ಗೌರವಿಸಲ್ಪಡುವಂಥ ನಂಬಿಕೆ ಆಗಬೇಕು ಪ್ರಿಯರೇ. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಸ್ವಸ್ಥ ಮಾಡುವುದನ್ನು ಮುಂದುವರಿಸಿದ್ದು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯಗಳ ಮುಖ್ಯ ಸಾರಾಂಶಗಳನ್ನು ನಾವು ನೋಡುವಾಗ, ಇಲ್ಲಿಯೂ ಯೇಸು ಜನರ ಗುಂಪುಗಳಲ್ಲಿದ್ದ ಅನೇಕರನ್ನು ವಾಸಿ ಮಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಸರಿಯಾಗಿ ತಿಳಿಯಲಿಕ್ಕಾದ ಒಂದೆರಡು ವ್ಯಕ್ತಿಗಳಿಗೆ ಗುಣವಾದದ್ದಲ್ಲ, ಆದರೆ ಅಲ್ಲಿ ಅನೇಕ ಮಂದಿ ವಾಸಿಯಾಗಿದ್ದು ಈ ಸತ್ಯವನ್ನು ಯಾರೂ ಅಲ್ಲಗಳೆಯಲು ಆಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ, ಯೇಸು 4,000 ಮಂದಿಗೆ ಊಟ ಮಾಡಿಸಿದ್ದು ಎಂಬುದಾಗಿ. ಈ ಅದ್ಭುತ ಕಾರ್ಯವು 5,000 ಮಂದಿಗೆ ಊಟ ಮಾಡಿಸಿದ್ದರ ರೀತಿಯದ್ದೇ ಆಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 32ನೇ ವಚನವನ್ನು ನೋಡೋಣ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸಿಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿಯೂ ಯೇಸು ಸ್ವಾಮಿಯ ಕನಿಕರದ ಸ್ವಭಾವವನ್ನು ಗಮನಿಸಿರಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತು ಅನ್ನಲು ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಸಂದೇಶವನ್ನು ನಾವು ಅಲಕ್ಷಿಸದಿರೋಣ. ಯಥಾರ್ಥವಾಗಿ ನೋಡಿದರೆ ಈ ಭಾಗವು 5,000 ಜನರಿಗೆ ಊಟ ಕೊಟ್ಟ ಘಟನೆಯನ್ನು ಪುನಃ ತಿಳಿಸಿದಂತೆ ಇದೆ. ಅದು ಪುನರಾವರ್ತನೆಯಂತೆ ಕಾಣುತ್ತದೆ. ಪ್ರಿಯರೇ, ಇದು ಕರ್ತನಾದ ಯೇಸು ಮೆಸ್ಸಿಯನೆಂಬ ಹೇಳಿಕೆಗೆ ಹೊಸತೇನನ್ನೂ ಹೇಳದಿರುವುದರಿಂದ ಮತ್ತಾಯನು ಇದನ್ನು ಯಾಕೆ ದಾಖಲಿಸಿದನು ಎಂದು ನಾವು ಆಶ್ಚರ್ಯಪಡಬಹುದು. ಆದರೆ ಈ ಭಾಗದಲ್ಲಿ ಯೇಸು ತಾನು ಮೆಸ್ಸಿಯನು ಎಂಬುದಾಗಿ ಹೇಳಿದ ಮಾತಿಗೆ ಒತ್ತು ಕೊಡುವುದು ಇರುವುದಿಲ್ಲ. ಅದಕ್ಕೆ ಬದಲಾಗಿ ಆತನು ತಿರಸ್ಕರಿಸಲ್ಪಡುವ ಭಾಗವಿದೆ. ಶಿಷ್ಯರು
ಪಾಠ ಕಲಿಯುವುದರಲ್ಲಿ ಎಷ್ಟು ನಿಧಾನಿಗಳು ಎಂಬುದನ್ನು ಈ ಭಾಗದ ಅದ್ಭುತ ಕಾರ್ಯ ತೋರಿಸುತ್ತದೆ. ಈಗಾಗಲೇ 5,000 ಜನರಿಗೆ ಊಟ ಕೊಟ್ಟದ್ದನ್ನು ಅವರು ನೋಡಿದ್ದರು. ಅದು ಕೆಲವೇ ದಿನಗಳ ಹಿಂದೆ ನಡೆದ ಘಟನೆಯಾಗಿರಬಹುದು. ಆದರೆ ಇಲ್ಲಿಯೂ ಅವರು ಅದೇ ರೀತಿಯ ಅಪನಂಬಿಕೆಯ ಆಕ್ಷೇಪವನ್ನೆತ್ತುತ್ತಾರೆ. ಅವರು ಆತನಿಗೆ ಇಲ್ಲಿಯೂ ಹೇಳುತ್ತಾರೆ, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ನಮಗೆ ಈ ಅಡವಿಯಲ್ಲಿ ಎಲ್ಲಿಂದ ಬಂದಿತು ಎಂಬುದಾಗಿ. ಬನ್ನಿ ಪ್ರಿಯರೇ, ಮುಂದುವರಿದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ ನೋಡೋಣ. ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಸಮಯದ ಅಭಾವವಿರುವುದರಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳಲು ಅಸಾಧ್ಯವಾಗುತ್ತದೆ. ಬನ್ನಿ ಪ್ರಿಯರೇ, ಈ ವಾಕ್ಯಗಳ ಮುಖ್ಯ ಸಾರಾಂಶಗಳನ್ನು ನಾವು ನೋಡುವಾಗ, ಆತನು ಮತ್ತೊಮ್ಮೆ ಜನರ ಗುಂಪಿಗೆ ಊಟ ಕೊಟ್ಟನು. ಆತನ ಶಿಷ್ಯರು ಪಾಠವನ್ನು ಕಲಿತಿಲ್ಲವೆಂಬುದಾಗಿ ಇದು ಸೂಚಿಸುತ್ತದೆ. ಅವರ ನಂಬದೇ ಇರುವ ಮನಸ್ಥಿತಿಯು ಒಂದು ರೀತಿಯಲ್ಲಿ ಆತನನ್ನು ನಿರಾಕರಿಸುವ ರೀತಿಯಲ್ಲೇ ಇತ್ತು. ಪ್ರಿಯರೇ, ಅಪನಂಬಿಕೆಯು ಪಾಪವಾಗಿದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಯಾವುದಕ್ಕೆ ನಂಬಿಕೆಯೋ ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವೂ ಸಹ ತೆಗೆದಿಟ್ಟು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಆ ಭಾರವು ಯಾವುದು? ಅದು ಅಪನಂಬಿಕೆಯೇ ಎಂದು ನಾನು ಭಾವಿಸುತ್ತೇನೆ. ಅಪನಂಬಿಕೆಯು ಪಾಪವಾಗಿದೆ. ನಾನು ಆತನನ್ನು ಇನ್ನೂ ಚೆನ್ನಾಗಿ ನಂಬಬೇಕಿತ್ತು ಎಂಬ ಸತ್ಯಾಂಶವನ್ನು ನಾನು ಅರಿಕೆ ಮಾಡುತ್ತೇನೆ. ಆತನು ನಂಬಿಕೆಗೆ ಯೋಗ್ಯನು. ನಾನು ಆತನನ್ನು ಸಂಪೂರ್ಣವಾಗಿ ನಂಬಬೇಕಾಗಿದೆ. ಆದರೆ ನನ್ನಲ್ಲಿಯೇ ಸಮಸ್ಯೆಗಳಿವೆ. ನಿನ್ನಲ್ಲಿಯೂ ಈ ಸಮಸ್ಯೆ ಇದೆಯೆಂದು ನಾನು ತಿಳಿಯುತ್ತೇನೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು ನೋಡಿಕೊಳ್ಳೋಣ. ಎಲ್ಲರೂ ಊಟ ಮಾಡಿ ತೃಪ್ತರಾದರೂ ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ 4,000 ಗಂಡಸರು ಮತ್ತು ಹೆಂಗಸರು ಹಾಗೂ ಮಕ್ಕಳು ಇದ್ದರು. ಅಂದರೆ ಕುಟುಂಬ ಸಮೇತರಾಗಿ ಅಲ್ಲಿದ್ದರು. ಒಬ್ಬ ಗಂಡಸಿನೊಂದಿಗೆ ಒಬ್ಬ ಹೆಂಗಸು ಒಂದು ಮಗುವನ್ನು ಸೇರಿಸಿದರೆ 12,000 ಮಂದಿ ಊಟ ಮಾಡಿದರು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ಬಳಿಕ ಆತನು ಆ ಜನರ ಗುಂಪನ್ನು ಕಳುಹಿಸಿಬಿಟ್ಟು ದೋಣಿಯನ್ನು ಹತ್ತಿ ಮಗದಾನ ಸೀಮೆಗೆ ಬಂದನು. ಪ್ರಿಯರೇ, ಈ ಭಾಗವು ಯೇಸುವಿನ ಗಲಿಲಾಯ ಪ್ರಾಂತ್ಯದ ಸೇವೆಯ ಒಂದು ಭಾಗವಾಗಿದೆ. ಮಗದಾನ ಅಂದರೆ ಮಗ್ದಳದ ಸೀಮೆಯು ಗಲಿಲಾಯ ಸಮುದ್ರದ ತೀರದಲ್ಲಿದ್ದು ಈ ದಿನಗಳಲ್ಲಿ ಅದು ಹಾಳು ಕೊಂಪೆಯಾಗಿರುತ್ತದೆ. ಪ್ರಿಯರೇ, ಯೇಸುವಿನ ಶಿಷ್ಯರು ತಿಳಿದುಕೊಳ್ಳುವುದರಲ್ಲಿ ನಿಧಾನವೆಂದು ಈ ಭಾಗದಿಂದ ನಮಗೆ ತಿಳಿದು ಬರುತ್ತದೆ. ಆತನು ನಿನ್ನ ವಿಷಯದಲ್ಲಿಯೂ ಹೀಗೆಯೇ ತಾಳ್ಮೆಯುಳ್ಳವನಾಗಿದ್ದಾನೆ. ನಮ್ಮಲ್ಲಿ ಅನೇಕರು ಗ್ರಹಿಸುವುದರಲ್ಲಿಯೂ ನಂಬುವುದರಲ್ಲಿಯೂ ತುಂಬಾ ಹಿಂದೆ ಇದ್ದೇವೆ. ನಾವು ಆತನನ್ನು ಪೂರ್ತಿಯಾಗಿ ನಂಬಿದರೆ ಎಷ್ಟೋ ಒಳ್ಳೆಯದು. ಪ್ರಿಯರೇ, ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಮತ್ತಾಯನ ಬರೆದ ಸುವಾರ್ತೆಯ 15ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸಿಕೊಂಡು ಬಂದಿದ್ದಾನೆ. ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಆತನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆಯ 16ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಫರಿಸಾಯ ಸದ್ದುಕಾಯರೊಂದಿಗಿನ ಘರ್ಷಣೆ ಮುಂದುವರಿಯುತ್ತದೆ. ಯೇಸು ತನ್ನ ಶಿಷ್ಯರೊಡನೆ ಅಭಿಪ್ರಾಯ ಕೇಳುತ್ತಾನೆ. ಪೇತ್ರನು ಎಲ್ಲರ ಪರವಾಗಿ ಅರಿಕೆ ಮಾಡುತ್ತಾನೆ. ಮೊದಲ ಬಾರಿಗೆ ಯೇಸು ಸಭೆಯ ಕುರಿತಾಗಿ ಹೇಳಿ ತನ್ನ ಮರಣ ಪುನರುತ್ಥಾನಗಳ ವಿಚಾರವಾಗಿ ಮುಂತಿಳಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫರಿಸಾಯ ಸದ್ದುಕಾಯರು ಸೂಚಕ ಕಾರ್ಯಕ್ಕಾಗಿ ಕೇಳುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇವರು ಆಕಾಶದಲ್ಲಿ ಸೂಚಕ ಕಾರ್ಯ ತೋರಿಸಬೇಕೆಂದು 2 ಬಾರಿ ಕೇಳುತ್ತಾರೆ. ಆದರೆ ಪುನಃ ಅವರಿಗೆ ಯೋನನ ಉದಾಹರಣೆಯೇ ಹೇಳಲ್ಪಡುತ್ತದೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಮೊದಲಿನ 3 ವಚನಗಳು ನೋಡೋಣ. ತರುವಾಯ ಫರಿಸಾಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನು ಅವರಿಗೆ, ಸಂಜೆ ವೇಳೆಯಲ್ಲಿ ನೀವು ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದು ಅನ್ನುತ್ತೀರಿ.
ಬೆಳಿಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ, ಈ ಹೊತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ, ಇದು ಹೀಗೆ ಅದು ಹಾಗೆ ಅನ್ನುವುದಕ್ಕೆ ಬಲ್ಲಿರಿ, ಆದರೆ ಈ ಕಾಲದ ಸೂಚನೆಗಳನ್ನು ತಿಳಿದುಕೊಳ್ಳಲಾರಿರಿ ಎಂಬುದಾಗಿ. ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 38ನೇ ವಚನದಲ್ಲಿ ಕೂಡ ಶಾಸ್ತ್ರಿಗಳು ಫರಿಸಾಯರು ಸೂಚಕ ಕಾರ್ಯಕ್ಕಾಗಿ ಕೇಳಿಕೊಂಡಿದ್ದರು. ಇಲ್ಲಿಯೂ ಕೂಡ ಅದನ್ನೇ ಅವರು ಕೇಳುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಸರಿಯಾದ ಉತ್ತರವನ್ನು ಅವರಿಗೆ ತಿಳಿಸುವುದನ್ನು ನಾವು ಕಂಡುಕೊಂಡೆವು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ ಎಂದು ಉತ್ತರ ಕೊಟ್ಟು ಅವರನ್ನು ಬಿಟ್ಟು ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ದರೂ ಅವರು ಅವುಗಳನ್ನು ಒಪ್ಪಿಕೊಳ್ಳಲಿಲ್ಲ. 2ನೇ ಬಾರಿಗೆ ಆತನು ಯೋನನ ಕುರಿತಾಗಿ ಹೇಳುತ್ತಾನೆ. 12ನೇ ಸಂಧಿ 40ನೇ ವಚನದಲ್ಲಿ ಕೂಡ ಆತನು ಹೇಳಿದ್ದನು. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂದು ಹೇಳಿದ್ದನು. ಆದರೆ ಅದನ್ನು ಸೂಚಕ ಕಾರ್ಯವೆಂದು ಒಪ್ಪಿಕೊಳ್ಳಲು ಈ ಫರಿಸಾಯ ಸದ್ದುಕಾಯರು ಸಿದ್ಧರಿರಲಿಲ್ಲ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ. ಈ ಅಧ್ಯಾಯದಲ್ಲಿ ಯೇಸುವಿನ ಕುರಿತಾಗಿ 3 ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುವುದನ್ನು ನೋಡುತ್ತೇವೆ. ಫರಿಸಾಯರು ಸದ್ದುಕಾಯರು ಆತನು ಒಬ್ಬ ಮೋಸಗಾರನೆಂದು ಎಣಿಸಿದ್ದು, ಆತನು ಮೆಸ್ಸಿಯನೆಂಬುದನ್ನು ನಂಬಲಿಲ್ಲ. ಜನರ ಗುಂಪು ಆತನು ಸ್ನಾನಿಕನಾದ ಯೋಹಾನನು ಇಲ್ಲವೇ ಎಲಿಯನು, ಎರೇಮಿಯನು ಅಥವಾ ಪ್ರವಾದಿಗಳಲ್ಲೊಬ್ಬನು ಎಂದು ಎಣಿಸಿದ್ದರು. ಅವರು ಸ್ವಲ್ಪವಾದರೂ ಸತ್ಯಕ್ಕೆ ಸಮೀಪವಿದ್ದರು. ಆತನ ಶಿಷ್ಯರು 3ನೇ ಅಭಿಪ್ರಾಯವನ್ನು ತಿಳಿಸುತ್ತಾರೆ: ಯೇಸು ಮೆಸ್ಸಿಯನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಯೇಸು ತನ್ನ ಶಿಷ್ಯರನ್ನು ಎಚ್ಚರಿಸಿದ್ದು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಯೇಸು ಅವರಿಗೆ, ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು, ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೆವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹುಳಿಹಿಟ್ಟು ಯಾವಾಗಲೂ ಕೆಟ್ಟದರ ಸಂಕೇತವಾಗಿದೆ ಎಂದು 13ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. ಅದು ಎಂದಿಗೂ ಒಳ್ಳೆಯದನ್ನು ಸಂಕೇತಿಸುತ್ತಿರಲಿಲ್ಲ. ಕರ್ತನಾದ ಯೇಸು ಹುಳಿಹಿಟ್ಟಿನ ಕುರಿತು ಜಾಗರೂಕರಾಗಿರಿ ಎಂದು ಹೇಳುತ್ತಿದ್ದಾನೆ. ಯಾವುದರ ಕುರಿತಾದರೂ ಎಚ್ಚರಿಕೆ ಕೊಡಲ್ಪಟ್ಟಿದ್ದರೆ ಅದು ಎಂದಿಗೂ ಒಳ್ಳೆಯದಲ್ಲ ಎಂದು ತಿಳಿದುಕೊಳ್ಳಬೇಕು. ಆದರೆ ಶಿಷ್ಯರಿಗೆ ಹುಳಿಹಿಟ್ಟಿನ ಸಂಗತಿ ಮೊದಲೇ ಅರ್ಥವಾಗಲಿಲ್ಲ. ಅವರು ತಾವು ತರಲು ಮರೆತ ರೊಟ್ಟಿಯ ಕುರಿತು ಯೋಚಿಸಿದರು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನದವರೆಗೆ ನೋಡಿಕೊಳ್ಳೋಣ. ದಯವಿಟ್ಟು ನೀವು ಇದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳ ಮುಖ್ಯ ಸಾರಾಂಶವನ್ನು ನಾವು ನೋಡುವಾಗ, ಇದು ಲೌಕಿಕ ರೊಟ್ಟಿಯ ಸಂಗತಿ ಆಗಿದ್ದರೆ ಯೇಸು 5,000 ಮಂದಿಗೆ ಹಾಗೂ 4,000 ಮಂದಿಗೆ ಊಟ ಕೊಟ್ಟ 2 ಅದ್ಭುತ ಕಾರ್ಯಗಳನ್ನು ಶಿಷ್ಯರು ನೆನಪಿಸಿಕೊಳ್ಳಬೇಕಾಗಿತ್ತು. ಆದರೆ ಅದು ಲೌಕಿಕ ರೊಟ್ಟಿಯ ಕುರಿತಾಗಿ ಇರಲಿಲ್ಲ. ಕರ್ತನಾದ ಯೇಸುವಿನ ಮಾತಿನ ಪ್ರಕಾರ ಹುಳಿಹಿಟ್ಟು ಅಂದರೆ ದುರ್ಬೋಧನೆಯಾಗಿದೆ, ಅದು ಕೆಟ್ಟದಾಗಿರುತ್ತದೆ. ಸುವಾರ್ತೆಯ ಹುಳಿಹಿಟ್ಟು ಎಂಬುದಾಗಿ ಜನರು ಮಾತನಾಡುವಾಗ ಅವರು ತಪ್ಪಾದ ಅರ್ಥವನ್ನು ಉಪಯೋಗಿಸಿರುತ್ತಾರೆ. ಹುಳಿಹಿಟ್ಟು ಎಂದೂ ಒಳ್ಳೆಯದರ ಸಂಕೇತವಾಗಿರಲಿಲ್ಲ ಎಂಬುದಾಗಿ ಈ ಮೊದಲೇ ನಾವು ಅದನ್ನು ತಿಳಿದುಕೊಂಡೆವು. ಯೇಸು ಕ್ರಿಸ್ತನ ಮಾತು ಅಧಿಕಾರಯುಕ್ತವಾಗಿ ಸರಿಯೆಂದು ನೀನು ಒಪ್ಪಿಕೊಳ್ಳುವುದಾದರೆ ಹುಳಿಹಿಟ್ಟಿನ ನಿಜವಾದ ಅರ್ಥವೇನೆಂಬುದನ್ನು ಶಾಶ್ವತವಾಗಿ ತಿಳಿದುಕೊಂಡಂತೆ ಆಗುತ್ತದೆ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಯೇಸು ತನ್ನ ಕುರಿತಾದ ಅರಿಕೆಯನ್ನು ಕೇಳಿದ್ದು ಎಂಬುದಾಗಿ. ಪ್ರಿಯರೇ, ಮತ್ತಾಯನ ಸುವಾರ್ತೆಯು ಸತ್ಯವೇದದ ಮುಖ್ಯ ಕೀಲಿಕೈಯಾಗಿರುವುದರಿಂದ ನಾವು ಈ ಸುವಾರ್ತೆಯ ಅಧ್ಯಯನ ಕಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ಯೋಚಿಸಬೇಕಾಗುತ್ತದೆ. ನಡೆದ ಸಂಗತಿಗಳನ್ನು ಬಹು ಸೂಕ್ಷ್ಮವಾಗಿ ಗಮನಿಸೋರಾಗಿರಬೇಕು. ಬನ್ನಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯೇಸು ಫಿಲಿಪ್ಪನ ಕೈಸರೈಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ
ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭೂಪಟವನ್ನು ನೋಡುವುದಾದರೆ ನಾವು 3 ಕೈಸರ್ಯಗಳ ಕುರಿತಾಗಿ ನೋಡುತ್ತೇವೆ. ಫಿಲಿಪ್ಪನ ಕೈಸರ್ಯವು ಗಲಿಲಾಯ ಸಮುದ್ರದ ಉತ್ತರ ಭಾಗದಲ್ಲಿತ್ತು. ಕರ್ತನಾದ ಯೇಸು ಉತ್ತರ ಭಾಗದಲ್ಲಿದ್ದು ಅಲ್ಲಿಂದ ತಿರುಗಿಕೊಂಡು ಯೆರೂಸಲೇಮಿಗೂ ಕ್ರೂಜೆಗೂ ನೇರವಾಗಿ ಹೋಗಲು ಸಾಧ್ಯವಿತ್ತು. ಈ ಪ್ರಯಾಣವನ್ನು ಆತನು ಪ್ರಾರಂಭಿಸುವ ಮೊದಲು ಆತನು 2 ಸಂಗತಿಗಳನ್ನು ತನ್ನ ಶಿಷ್ಯರ ಮನಸ್ಸಿನಲ್ಲಿ ಸ್ಪಷ್ಟಪಡಿಸಬೇಕಾಗಿತ್ತು. ಅದರಲ್ಲಿ ಮೊದಲನೆಯದು ತಾನು ಯಾರು ಎಂಬುದಾಗಿ, ಮತ್ತು ಎರಡನೆಯದು ತಾನು ಏನನ್ನು ಮಾಡಲು ಹೋಗುತ್ತಿದ್ದೇನೆ ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ನಾವು ಕ್ರೈಸ್ತರಾಗಿರಬೇಕಾದರೆ ನಾವು ಕೂಡ ಈ 2 ಸಂಗತಿಗಳನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಾಗಿದೆ. ಆತನು ಯಾರು ಎಂಬುದನ್ನು ಮತ್ತು ಆತನು ಏನು ಮಾಡಿದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತಂದು ರಕ್ಷಿಸಲ್ಪಡಬೇಕಾದರೆ ಇದು ಅತಿ ಪ್ರಾಮುಖ್ಯವಾಗಿದೆ. ಕರ್ತನು ಕೇಳಿದ ಮೊದಲನೇ ಪ್ರಶ್ನೆಯನ್ನು ಗಮನಿಸಿರಿ. ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂಬುದಾಗಿ. ಈ ಪ್ರಶ್ನೆಯನ್ನು ಆತನು ಈಗಲೂ ಕೇಳುತ್ತಿದ್ದಾನೆ ಮತ್ತು ನಮ್ಮ ದಿನಗಳಲ್ಲೂ ಉತ್ತರಿಸಬೇಕಾದ ಪ್ರಶ್ನೆ ಇದೇ ಆಗಿದೆ. ಈ ಭೂಮಿಯ ಮೇಲೆ ಜೀವಿಸಿದ ಜನರೆಲ್ಲರಲ್ಲಿಯೂ ಅತಿ ವಿವಾದಾತ್ಮಕನಾದ ವ್ಯಕ್ತಿ ಯೇಸುವೇ ಆಗಿದ್ದಾನೆ. ಆತನ ಕುರಿತು ಆತನ ಹಿಂದೆ ಬಂದ ಜನರ ಗುಂಪಿನ ಅಭಿಪ್ರಾಯಗಳನ್ನು ನಾವು ಈಗ ನೋಡಲಿದ್ದೇವೆ. ಒಂದು ವೇಳೆ ನಮ್ಮ ಊರಿನ ಬೀದಿಗಳಲ್ಲಿ ನಮಗೆ ಎದುರಾಗುವವರನ್ನು ನಾವು ಇದೇ ಪ್ರಶ್ನೆ ಕೇಳಿದರೆ ನಮಗೂ ಇದೇ ರೀತಿಯ ಉತ್ತರಗಳು ದೊರಕಬಹುದು. ಯಾಕಂದರೆ ಜನರಲ್ಲಿ ಈಗಲೂ ಆತನ ಕುರಿತಾಗಿ ಅನೇಕ ವಿಚಾರದಲ್ಲಿ ಗಲಿಬಿಲಿಗಳು ಇವೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಹೇಳಿದ್ದಾನೆ, ಮನುಷ್ಯಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮಲ್ಲಿ ಕ್ರಿಸ್ತ ನಂಬಿಕೆಯ ಬದಲು ಬೇರೆ ಬೇರೆ ನಂಬಿಕೆಗಳಿವೆ. ಇವುಗಳಿಂದಾಗಿ ನಾವು ಅಪನಂಬಿಗಸ್ತರಾಗಿ ದೇವರ ಆಶೀರ್ವಾದದಿಂದ ದೂರ ಹೋಗಿದ್ದೇವೆ. ಒಂದೇ ನಂಬಿಕೆ, ಅಂದರೆ ಕ್ರಿಸ್ತ ನಂಬಿಕೆ ಮಾತ್ರ ಉಳಿಯುತ್ತದೆ. ಅದರ ಮೂಲಕವೇ ನಾವು ಪರಲೋಕ ರಾಜ್ಯ ಸೇರುತ್ತೇವೆ. ಆದುದರಿಂದ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಮುಂದೆ ಸಾಗೋಣ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಯಾರು ಎಂಬುದನ್ನು ತಿಳಿದುಕೊಂಡು ಆತನಿಗೆ ವಿಧೇಯರಾಗಿ ನಮ್ಮ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಆಮೇನ್. ಪ್ರಿಯರೇ, ಇದುವರೆಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಯೇಸುವು ಶಾಸ್ತ್ರಿ ಫರಿಸಾಯರನ್ನು ಮಾತ್ರ ಗದರಿಸಲಿಲ್ಲ, ಆತನು ತನ್ನ ಶಿಷ್ಯರನ್ನೂ ಸಹ ಗದರಿಸಿದನು. ಶಾಸ್ತ್ರಿ ಫರಿಸಾಯರ ಹೊರ ತೋರಿಕೆಯ ಜೀವಿತಕ್ಕಾಗಿ ಅವರನ್ನು ಖಂಡಿಸಿದನು. ಅವರು ಸಾಂಪ್ರದಾಯಿಕ ಶುದ್ಧಾಚಾರಗಳ ವಿಷಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು. ಆದರೆ ಯೇಸುವು ಹೃದಯ ಶುದ್ಧತೆಯ ಕುರಿತು ಹೆಚ್ಚು ಮಹತ್ವವನ್ನು ನೀಡುತ್ತಿದ್ದನು. ಇದನ್ನು ನಾವು ಅರಿತುಕೊಳ್ಳದೆ ಸಾಂಪ್ರದಾಯಿಕವಾಗಿ ಜೀವಿಸುವುದಾದರೆ ಆತನು ನಮ್ಮನ್ನೂ ಸಹ ಗದರಿಸುತ್ತಾನೆ. ಕರ್ತನ ಕೃಪೆಯಿಂದ ಆತನು ಹೇಳಿದ ಹೃದಯ ಶುದ್ಧತೆಯ ಕಡೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡೋಣ. ಪರಿಶುದ್ಧವಾದ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.